ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಮ್ಮ ಮನೆಯ ಹೋಮ್ ಟೂರ್ ವಿಡಿಯೋ ಮಾಡ್ತಾಯಿದ್ದೀವಿ. ಇವತ್ತಿನ ವಿಡಿಯೋಲಿ ನಮ್ಮ ಮನೆ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ. ಸೊ ಇಲ್ಲಿ ಎಂಟರ್ ಆಗಿದ ತಕ್ಷಣ ನಮ್ಮದು ಫಸ್ಟ್ ಬರೋದು ಲಿವಿಂಗ್ ಹಾಲ್. ಇಲ್ಲಿ ಒಂದು ಎಲ್ ಟೈಪ್ ಸೋಫಾ ಹಾಕಿದ್ದೀವಿ. ಅಲ್ಲಿ ಒಂದು ಫಿಶ್ ಟ್ಯಾಂಕ್ ಇದೆ. ಮತ್ತು ಇಲ್ಲಿ ಶೋಕೇಸ್ ಥರ ಮಾಡಿಸಿದ್ದಾರೆ. ಅಲ್ಲಿಂದ ಈ ಕಡೆ ಬಂದರೆ ಇಲ್ಲಿ ನಾವು ಒಂದು 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕಿದ್ದೀವಿ. ಅದ್ರ ಮೇಲೇ ಟಿ ವಿ ಕೂಡ ಫಿಕ್ಸ್ ಮಾಡಿದ್ದೀವಿ. ಇಲ್ಲಿ ಒಂದು ಪುಟಾಣಿ ಬುದ್ಧ ಪಾಟ್ ಇದೆ. ಇದ್ರ ಒಳಗಡೆ ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ದಾರೆ ನಮ್ಮಮ್ಮ. ಆ್ಯಂಡ್ ಇದು ಬಂದು ನಮ್ಮ ರೆಂಟೆಡ್ ಹೌಸು. ಇದು ಡಬಲ್ ಬೆಡ್ರೂಮ್ ಹೌಸ್. ಮತ್ತು ಇಲ್ಲಿ ನಾವು 5 ಜನ ಇದ್ದೀವಿ. ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮಣ್ಣ ಮತ್ತು ನಮ್ಮ ರೋಸಿ. ಈ ಕಡೆ ಬಂದು ನಮ್ಮ ಪುಟಾಣಿ ದೇವರ ಮನೆ ಇರೋದು. ಮತ್ತು ಈ ಕಡೆ ನಮ್ಮ ಡೈನಿಂಗ್ ಟೇಬಲ್ಗೆ ಅಪೋಸಿಟಾಗಿ ಒಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮಲ್ಲಿ ನಾವು 2 ಕಾಟ್ನ ಹಾಕಿದ್ದೀವಿ ಮತ್ತು ಒಂದು ಬೀರು ಇದೆ. ಮತ್ತು ಇಲ್ಲಿ ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಟೈಲರಿಂಗ್ ಮಿಷಿನ್. ಇದು ನಮ್ಮಮ್ಮಂದು. ಫಸ್ಟು ಹೊಲಿತಾಯಿದ್ರು, ಇವಾಗ ಹೊಲಿತಾ ಇಲ್ಲ. ಇದು ಬಂದು ನಮ್ಮ ಅಣ್ಣನ ಬೆಡ್. ಮತ್ತು ಇದು ಒಂದು ಎಕ್ಸ್ಟ್ರಾ ಬೀರು ನಾವಿಟ್ಕೊಂಡಿರೋದು. ನಮ್ಮ ಎಕ್ಸ್ಟ್ರಾ ಕ್ಲೋತ್ಸ್ ಎಲ್ಲ ಇಲ್ಲಿದೆ. ಮತ್ತು ಇದು ಈ ಕಡೆ ಇರೋದು ನನ್ನ ಬೆಡ್. ಮತ್ತು ಇದು ಬಂದು ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಕೊಡಿಸಿದಂಥ ಡಾಲ್. ಇನ್ನೂ ಹಾಗೆ ಹುಷಾರಾಗಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಬಂದರೆ ಇದು ಎಲ್ಲ ನಾನು ಮಾಡಿರೋ ಪೇಂಟಿಂಗ್ಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ಹೋಗೋಣ ಬನ್ನಿ. ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ಒಂದು ವೆಂಕಟರಮಣ ಸ್ವಾಮಿ ಫೋಟೋ ಹಾಕಿದ್ದೀವಿ. ಮತ್ತು ಅದ್ರ ಕೆಳಗಡೆ ಒಂದು ಫ್ಲವರ್ ವಾಸ್ ಥರ ಇಟ್ಟಿದ್ದೀವಿ. ಮತ್ತು ನೆಕ್ಸ್ಟು ಇಲ್ಲಿ ನಮ್ಮ ಫ್ರಿಡ್ಜ್ನ ಪ್ಲೇಸ್ ಮಾಡಿದ್ದೀವಿ. ಯಾಕೆಂದರೆ ನಮ್ಮ ಕಿಚನ್ ಸ್ವಲ್ಪ ಚಿಕ್ಕದಿರೋದ್ರಿಂದ. ಮತ್ತು ಅದರ ಆಪೋಸಿಟ್ಗೆ ಒಂದು ಬೆಡ್ರೂಮ್ ಇದೆ. ಇದು ಆ ಬೆಡ್ರೂಮ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಅಂಥ ಬೆಡ್ರೂಮ್. ಇಲ್ಲಿ ಕೂಡ ಒಂದು ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಬಂದರೆ ಇಲ್ಲಿ ನಾವು ನಮ್ಮ ಎಕ್ಸ್ಟ್ರಾ ಸೋಫಾನ ಪ್ಲೇಸ್ ಮಾಡಿದ್ದೀವಿ. ಹಾಲಲ್ಲಿ ಇದಕ್ಕೆ ಜಾಗ ಸಾಲಿಲ್ಲ ಅಂದ್ಬಿಟ್ಟು ನಾವು ರೂಮಲ್ಲಿ ಹಾಕಿದ್ದೀವಿ. ಮತ್ತು ಇಲ್ಲಿ ಒಂದು ಕಾಟ್ ಮತ್ತು ಬೆಡ್. ಇಲ್ಲಿ 2 ಸೀಟರ್ ಹಾಕಿದ್ದೀವಿ. ಮತ್ತು ಇನ್ನೊಂದು ಎಕ್ಸ್ಟ್ರಾ ಇರೋ 3 ಸೀಟರ್ನ ಇಲ್ಲಿ ನಿಲ್ಲಿಸಿದ್ದೀವಿ. ಯಾಕೆಂದರೆ ಜಾಗ ಸಾಲ್ಟೇಜ್ ಆಗಿದ್ದರಿಂದ. ಮತ್ತು ಇದು ನಮ್ಮ ವಾಷಿಂಗ್ ಮಿಷಿನ್. ನಮ್ಮ ವಾಶ್ರೂಮ್ ಕೂಡ ಚಿಕ್ಕದಿರೋದ್ರಿಂದ ಅದನ್ನು ಇಲ್ಲೇ ಇಟ್ಟಿದ್ದೀವಿ. ಮತ್ತು ಇಲ್ಲಿ ಒಂದು ಚಿಕ್ಕದಾದ ಪಾಮ್ ಟ್ರೀನ ಇಟ್ಟಿದ್ದೀವಿ.
ಮತ್ತು ಇದ್ರ ಆಪೋಸಿಟ್ಗೆ ಕಿಚನ್ ಇರೋದು. ಇದು ನಮ್ಮ ಪುಟಾಣಿ ಕಿಚನ್. ಇಲ್ಲಿ ಒಳಗಡೆ ಬಂದರೆ ಇಲ್ಲೊಂದು ಎಲ್ ಟೈಪ್ ಶೆಲ್ಫ್ ಹಾಕಿದ್ದಾರೆ. ಮತ್ತು ಇದ್ರ ಆಪೋಸಿಟ್ಗೆ ಇಲ್ಲಿ ಒಂದು ಪಾತ್ರೆ ಶೆಲ್ಫ್ನ ನಾವೇ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ನಮಗೆ ಎಕ್ಸ್ಟ್ರಾ ಬೇಕು ಅಂತ. ಮತ್ತು ಇಲ್ಲಿ ಬಂದು ಈ ಒಂದು ಸ್ಟೋರೇಜ್ಗೋಸ್ಕರ ತುಂಬ ಒಂದು 4 ಶೆಲ್ಫ್ ಹಾಕಿ ಸ್ಟೋರೇಜ್ಗೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ಅಲ್ಲಿ ಬಾಕ್ಸಸ್, ಎಕ್ಸ್ಟ್ರಾ ಪಾತ್ರೆ ಮತ್ತು ಇನ್ನೂ ಬಾಕ್ಸಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಈ ಕಿಚನ್ ಮತ್ತು ಬೆಡ್ರೂಮ್ ಮಧ್ಯೆ ವಾಶ್ರೂಮ್ ಬರುತ್ತೆ. ನಮ್ಮ ಮನೆಯ ವಾಶ್ರೂಮ್. ಮತ್ತು ನಮ್ಮ ಈ ಪುಟ್ಟ ಮನೆಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ವ್ಲಾಗ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಆಲ್.